ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಅಶೋಕ್ ಅವ್ರ ಕೌಂಟರ್ ರಿಯಾಕ್ಷನ್ ನೀವು ಅಬ್ಸರ್ವ್ ಮಾಡಿದ್ರಿ ಅನ್ಸುತ್ತೆ ಕಾರ್ಯಕ್ರಮ ಪ್ರಾರಂಭದಲ್ಲಿ ನಾನು ಬಂದೆ ಕ್ಲಾರಿಫಿಕೇಶನ್ ಭಾಸ್ಕರ ಸರ್ ನೋಡಿ, ಚುನಾವಣೆ ಸಂದರ್ಭದಲ್ಲಿ ಮಾತಿಗೆ ಪ್ರತಿ ಮಾತು ಕೊಡಬೇಕು. ಅಶೋಕ್ ಅವ್ರು ಏನ್ ಹೇಳ್ತಾರೆ ನೋಡಿ, ಮನೆ ಒಡೆಯೋ ಸಂಸ್ಕೃತಿ, ಮನೆ ಹಾಳು ಮಾಡೋ ಸಂಸ್ಕೃತಿ ಕಾಂಗ್ರೆಸ್ನಲ್ಲೇ ಇದೆ. ಎಲ್ಲಿ ಕನೆಕ್ಟ್ ಮಾಡ್ಬಿಡ್ತಾರೆ ಅದನ್ನ, ಕಾಶ್ಮೀರದಲ್ಲಿ ನಡೀತಾ ಇದ್ದ ಭಯೋತ್ಪಾದನೆ ಅಂದ್ರೆ ದೇಶವನ್ನ ಹಾಳು ಮಾಡ್ತಿದ್ದು, ಮನೆಯನ್ನ ಹಾಳು ಮಾಡ್ತಿದ್ದು ಕಾಂಗ್ರೆಸ್ ಪಕ್ಷದವರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿಸಿದ್ದು ಕಾಂಗ್ರೆಸ್ ಪಕ್ಷದವರೇ. ಅಂದ್ರೆ ನಿಮ್ಗೆ ದೇಶದ ಸಮಗ್ರತೆ ವಿಚಾರ ಕೂಡ ಚುನಾವಣಾ ಭಾಷಣದ ವಿಚಾರ ಅದಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ಅಂತಲೇ ಮಾಡ್ಬೇಕಾ? ಅವ್ರು ಹೇಳಿದ ಮಾತಿಗೆ ಅವ್ರಿಗೆ ಮುದ್ದು ಕೊಡ್ಬೇಕು. ಅವ್ರಿಗೆ he has to be replied in that same. ಅವ್ರು ಹೇಳಿದ್ರಲ್ಲ ಮನೆ ನಾವೇನು ಹಾಳು ಮಾಡಿಲ್ಲ, ನೀವು ಹೆಂಗೆ ಹಾಳು ಮಾಡಿದ್ದೀರ ಅಂತ ಶ್ರೀಮಾನ್ ಅಶೋಕ್ ಅವ್ರು ಕರೆಕ್ಟ್. ನೀವು ಭಯೋತ್ಪಾದನೆ ಎಲ್ಲಿತ್ತು, ಮಿಲಿಟರಿನವ್ರ ಮೇಲೆ ಕಲ್ತೂರಾಟ ಮಾಡ್ತಾ ಇದ್ರು, ಎಷ್ಟು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಲ್ಲಿ ಇತ್ತು, ಅಲ್ಲಿಗೆ ಅನ್ಯಾಯದ ದುಡ್ಡು ಒಳಗೆ ಬಂದು ಹಾಳಾಗ್ತಾ ಇತ್ತಲ್ಲ ದೇಶನೋ ಒಂದು ಮನೆ ಇದ್ದಂಗೆ ತಾನೆ. ಸೊ ನಮ್ಗೆ ಯಾಕೆ ಹೇಳ್ತೀರಿ ನೀವು ಮನೆ ಹಾಳು ಮಾಡ್ತಾ ಇದ್ರಿ ಅಂತ? ನಾವು ಒಂದು ಬಿಗ್ಗಿ ಸರ್ಕಾರ ಕೊಟ್ಟು ಎಲ್ಲ ನಟ್ ಅಂಡ್ ಬೋಲ್ಟ್ ಟೈಟನ್ ಮಾಡಿದ ನಂತರ ಜಮ್ಮು ಅಂಡ್ ಕಾಶ್ಮೀರಲ್ಲಿ ನಿಂತೋಗಿದೆ. ಮತ್ತೆ ಭಯೋತ್ಪಾದನೆ ನೆಟ್ ಅಂಡ್ ಬೋಲ್ಟ್ ಟೈಟ್ ಮಾಡಿದೀವಿ ಅಂತ ಅವ್ರು ಹೇಳ್ತಾರೆ. ಎಲ್ಲ ನಿಮ್ ಕಂಟ್ರೋಲ್ ಇಟ್ಕೊಂಡಿದ್ರೆ ಏಜೆನ್ಸಿ ಅಂತೇಳಿ ಅದಕ್ಕೆ ಕಂಟ್ರೋಲ್ ಮಾಡಿದ್ರೆ ಅಂದ್ರೆ ನೀವೇನು ಜಮ್ಮು ಅಂಡ್ ಕಾಶ್ಮೀರ ಒಳಗೆ ಇರೋ ಶಾಂತಿ ನೋಡ್ತಾ ಇದ್ದೀರಲ್ಲ ನೀವು. ಈಗ ಅವ್ರಿಗೆ ಇದೇ ಪಕ್ಷದವರು ದೇಶ ಒಡೆಯುವಂತಕ್ಕೆ ಅವ್ರದ್ದು ರಾಘವ್ ಚಡ್ಡಾ ಅವ್ರು ಕೂತ್ಕೊಂಡು ಖಲಿಸ್ತಾನಿಗಳ ಜೊತೆ ಕೈ ಮಿಲಾಯಿಸಕ್ಕೆ ಇಲ್ಲಿ ಲಂಡನ್ಗೆ ಹೋಗಿದ್ದಾರೆ. ಏನು ಕೆಲಸ ಇದೆ ಇದು? ದೇಶ ಹೊಡೆಯೋದು, ಮನೆ ಹೊಡೆಯಕ್ತಾನೆ ಹೋಗ್ತದೆ. ಸೊ ಅದನ್ನೇ ಈಗ ನಾವು ಲ್ಯಾಂಗ್ವೇಜ್ ಅಧಿಕಾರ ಹೆಂಗಾನೋ ಅಂದ್ರೆ ದೇಶದ ಶಕ್ತಿ ಏನಿದೆಲ್ಲ, ದೇಶದ ಶಕ್ತಿ ವಿರುದ್ಧವಾಗಿ ಏನೇನು ಮಾಡಬೇಕು, ದೇಶ ಹೊರಗಡೆ ಹೋಗ್ಬಿಟ್ಟು ಅಲ್ಲಿಂದ ಏನಾದರೂ ಮಾಡ್ಕೊ. ಸೊ ನಮ್ಮ ಡಿಬೇಟ್ ಸಬ್ಜೆಕ್ಟ್ ಇದ್ದಿದ್ದು ಲ್ಯಾಂಗ್ವೇಜ್ ಆಫ್ ದಿ ಎಲೆಕ್ಷನ್ ತಾನೆ. ಲ್ಯಾಂಗ್ವೇಜ್ ಆಫ್ ಎಲೆಕ್ಷನ್ ಖಲಿಸ್ತಾನಿಗಳ ಜೊತೆ ಶಾಮೀಲಾದವ್ರು ಏನಂತ ಹೇಳ್ತೀರಾ ಅವ್ರಿಗೆ ನೀವು? ವಾಟ್ ಯು ಅವ್ರಿಗೇನು ತುಂಬಾ ಸ್ವಾಗತ ಮಾಡ್ಬೇಕಾ? ಬಹಳ ಸಂತೋಷ, ನೀವು ಬಾಂಬ್ ಬ್ಲಾಸ್ಟ್ ಮಾಡಿಸಿದ್ರಿ, ಬಹಳ ಸಂತೋಷ. ಪದೇ ಪದೇ ಅಂತ ಅವ್ರ ಜೊತೆನೆ ಶಾಮೀಲಾಗೋದು, ಅಂತ ಅವ್ರ ಜೊತೆನೆ ಗುರುತಿಸ್ಕೊಳ್ಳೋದು ಅಂತ ಇದ್ರೆ ವಾಟ್ ಈಸ್ ದ ಮೆಸೇಜ್ ಯು ಆರ್ ಸೆಂಡಿಂಗ್? ಬಿಜೆಪಿ ಯು ಆರ್ ಸೆಂಡಿಂಗ್ ಅ ನೆಗೆಟಿವ್ ಮೆಸೇಜ್. ಓಲೈಕೆ ಮಾಡ್ತಾ ಅವ್ರಿಗೆ ಇಂಥವ್ರಿಗೆ ತಲೆ ಮೇಲೆ ಕೂಡಿಸ್ಕೊಳ್ಳೋದು, ಅವ್ರ ಕೇಸಸ್ ಎಲ್ಲ ವಾಪಸ್ ತಗೊಳ್ಳೋದು, ಮತ್ತೆ ಅದು ಸಮರ್ಥಿಸ್ಕೊಳ್ಳೋದು ಬೇರೆ. ನಾವು ಮಾಡಿದ್ದೆ ಕರೆಕ್ಟ್. ಬಿಜೆಪಿ ಅವರಿಗೆ 5 ಟಾಪಿಕ್ ನ ಬಿಟ್ಬಿಟ್ಟು ಬೇರೆ ಏನಾದ್ರು ಮಾತಾಡಕ್ಕೆ ಹೇಳಿ ಅವ್ರಿಗೆ ಭಯ ಬರಲ್ಲ. ಪಾಕಿಸ್ತಾನ, ಚೈನಾ, ಹಿಂದೂ ಮುಸ್ಲಿಮು, ರಾಮ್ ಮಂದಿರ, ಗಾಂಧಿ ಫ್ಯಾಮಿಲಿ, ಈ 5 ಟಾಪಿಕ್ ಬಿಟ್ಟು ಅವ್ರಿಗೆ ಇನ್ನೇನಾದ್ರು ತಗೊಂಡು ಮಾತಾಡಕ್ಕೆ ಬಿಜೆಪಿ ಏನು ಕಾಂಟ್ರಿಬ್ಯೂಷನ್ ಇಲ್ಲ. ಬಿಜೆಪಿ ಬಹಳ ಮುಖ್ಯವಾದ ಒಂದು ಪ್ರಶ್ನೆಗೆ ಉತ್ತರ ಬೇಕು. ರಾಜಗೌಡರು ಆಮೇಲೆ ನೀವು ಮಾತಾಡಿ. ರಾಜಗೌಡ್ರೆ ನೋಡಿ, ಆಲ್ರೆಡಿ ನಮ್ಮ ಕೋರ್ಟ್ಗಳು ಓವರ್ ಬರ್ಡನ್ಡ್ ಆಗಿದೆ. ಇಲ್ಲಿ ಇವ್ರ ಬಾಯಿಗೆ ಬಂದಂಗ ಮಾತಾಡೋದು, ಅದಕ್ಕೊಂದು ಪ್ರಕರಣ ಆಗೋದು, ಆ ಪ್ರಕರಣದ ವಿಚಾರಣೆ ನಡೆಸೋದು, ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ, ಅಲ್ಟಿಮೇಟ್ಲಿ ಬರ್ತಾ ಇರೋದು ಜನರಿಗೆ ಸಿಗಬೇಕಾದ ನ್ಯಾಯ ಮತ್ತಷ್ಟು ವಿಳಂಬ. ಯಾಕೆ? ರಾಜಕಾರಣಿಗಳ ಬೇಕಾಬಿಟ್ಟಿ ಮಾತಿನಿಂದ. ರಾಜಗೌಡ್ರೆ ಇಲ್ಲ ನೋಡಿ, ಈಗ ಕೋರ್ಟ್ಗಳು ತುಂಬಾ ಚುರುಕಾಗಿದ್ದಾವೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಂತ ಶುರುವಾಗಿದೆ. ಇಂಥ ವಿಚಾರಗಳಲ್ಲಿ ಸ್ವಲ್ಪ ಆದಷ್ಟು ಬೇಗ ಆಕ್ಷನ್ ಆಗ್ತವೆ. ಆಮೇಲೆ ನಮ್ಮ ಕೆಲವು ಚರ್ಚೆಗಳ ವಿಚಾರಕ್ಕೆ ಬಂದಾಗ ಹೇಳ್ತಾರೆ ಅವ್ರು ಬಳಸ್ಕೊಂಡ್ರು ಇವ್ರು ಬಳಸ್ಕೊಂಡ್ರು ಸ್ವಾಸ್ಥಿಕ ಸಂಸ್ಥೆಗಳನ್ನ ಅಂತ. ಬಹುಶಃ ಈ ದೇಶದ ಅಸ್ಮಿತೆ ನಿಂತಿರೋದು ಪ್ರಜಾಪ್ರಭುತ್ವದ ಮೇಲೆ. ಕೋರ್ಟ್ಗಳಿದ್ದಾವೆ, ಅರ್ಥ ಆಯ್ತಾ? ಈಗ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ ಇಲ್ಲಿ. ಆದರೆ ಇದು ಪ್ರಸ್ತುತ ಈ ಚರ್ಚೆ ಆದರೂ ಕೂಡ ನಾನು ಒಂದು ಉದಾಹರಣೆ ತಗೋತೀನಿ. ಕಾನೂನನ್ನು, ಈ ನಾಡಿನ ಕಾನೂನನ್ನು, ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ನಾಡಿನ ಕಾನೂನನ್ನು ಗೌರವಿಸ್ತಾರನ್ನ ಏನು ಮಾಡಬೇಕು? ಈಗ ಕೋರ್ಟಲ್ಲಿ 2 ಸತಿ ನಿಮಗೆ
ಬೇಲ್ಗೆ ಅಪ್ಲಿಕೇಶನ್ ಹಾಕಿರ್ತಾರೆ, ಅವ್ನು ಕೋರ್ಟ್ಗೆ ಅಟೆಂಡ್ ಆಗದಿದ್ದಾಗ ಬೇಲ್ ಕ್ಯಾನ್ಸಲ್ ಆಗ್ತದೆ, ಆಮೇಲೆ ವಾರೆಂಟ್ ಆಗ್ತದೆ, ವಾರೆಂಟ್ಗೂ ಬರ್ದಿದ್ದಾಗ ಬಾಡಿ ವಾರೆಂಟ್ ಮಾಡ್ತಾರೆ, ಬಾಡಿ ವಾರೆಂಟ್ಗೂ ಬರ್ದಿದ್ದಾಗ ಪ್ರೊಕ್ಲಮೇಷನ್ ಮಾಡ್ತಾರೆ. 8 ಬಾರಿ ಒಂದು ಸ್ವಾಸ್ಥಿಕ ಸಂಸ್ಥೆ ನೋಟಿಸ್ ಕೊಟ್ಟಾಗೂ ಬರ್ದೇ ಇದ್ದವ್ರಿಗೆ ಏನ್ ಮಾಡ್ಬೇಕು ನೋಡಿ. ನೀವು ವ್ಯವಸ್ಥೆನ ಬ್ಲೇಮ್ ಮಾಡಕ್ಕೂ ಮುಂಚೆ ನೀವು ವ್ಯವಸ್ಥೆ ಜೊತೆ ಯಾವ ರೀತಿ ಹೋಗ್ತಾ ಇದ್ದೀರಿ ಅಂತ ನೀವು ಒಂದ್ಸತಿ ಯೋಚನೆ ಮಾಡ್ಬೇಕಾಗತ್ತೆ. ಇಡಿ ಸರಿ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಸರಿ ಇಲ್ಲ, ಎಲ್ಲಾನು ಬಳಸ್ಕೋತಾ ಇದ್ದಾರೆ. ಸರಿ, ಈ ಕಾನೂನು DK ಶಿವಕುಮಾರ್ಗೆ ಸುಪ್ರೀಂ ಕೋರ್ಟ್ ಇಂದ ರಿಲೀಫ್ ಕೊಟ್ಟಾಗ ಇಟ್ಸ್ ಗುಡ್. ಅದೇ ಅರವಿಂದ್ ಕೇಜ್ರಿವಾಲ್ ಅವರು 8 ಸತಿ ಅಟೆಂಡ್ ಮಾಡದೇ ಇದ್ದಾಗ, ಅರೆಸ್ಟ್ ಮಾಡಿದಾಗ, ಕೋರ್ಟ್ ಸಪೋರ್ಟ್ ಮಾಡದೇ ಇದ್ದಾಗ ಅದನ್ನ ಬಳಸ್ಕೊತಾ ಇದ್ದಾರೆ. ಇಲ್ಲ ಇದನ್ನ ನಾವ್ ಹೇಳೋದಲ್ಲ, ನೀವು ಯೋಚನೆ ಮಾಡಿ. ಈಗ ಒಂದು ನಿಮಿಷ ನಾನು ಹೇಳೋದಲ್ಲ, ನೀವು ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ, ನೀವು ಯೋಚನೆ ಕೊಟ್ಟಿದ್ದು ಯಾಕೆ ಅಂತ ಅವರು ಒಂದು ಕೇಳಿರೋ ಪ್ರಶ್ನೆ, ಆ ಪ್ರಶ್ನೆಗೆ ಇನ್ನೂ ತನಕ ಉತ್ತರ ಕೊಟ್ಟಿಲ್ಲ. ಯಾರನ್ನ ಕೇಳಬೇಕು ನೀವು? ಕೇಳಿದ್ದು ಮತ್ತೆ ಹೋಗಿ ಕೇಳಿ. ಇನ್ವೆಸ್ಟಿಗೇಷನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲಲ್ರಿ ನಿಮಗೆ? ಅರವಿಂದ್ ಕೇಜ್ರಿವಾಲ್ ನಾಳೆ ಡಿಬೇಟ್ ಮಾಡೋಣ ಬಿಡಿ ಸರ್. ರಾಜಗೌಡ್ರೆ ಇನ್ವೆಸ್ಟಿಗೇಷನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬೀದಿಲಿ ನಿಂತ್ಕೊಂಡು ಆಯ್ತು, ನಾಳೆ ಇದನ್ನೇ ಸುದೀರ್ಘವಾಗಿ ಡಿಬೇಟ್ ಮಾಡೋಣ. ಇವತ್ತು ವಿಷಯ ಇದ್ದಿದ್ದಲ್ಲ ನೋಡಿ, ರಾಜಕಾರಣಿಗಳ ಮಾತಿಗೆ. ರಾಜಗೌಡ್ರೆ ಆಯ್ತು, ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ. ಮಾತಿನ ಮೇಲೆ ನಿಗಾ ಇರಬೇಕು ರಾಜಕಾರಣಿಗಳಿಗೆ ಅನ್ನೋದು ಒಂದೇ ಉದ್ದೇಶ. ಈ ಕಾರ್ಯಕ್ರಮದಿಂದ ಬದಲಾಗ್ಬಿಡುತ್ತೆ ಅನ್ನೋದಲ್ಲ, ಮತದಾರರಿಗೆ ಒಂದು ಸಂದೇಶ ಅಂತೂ ರವಾನೆ ಆಗಿರುತ್ತೆ ಅನ್ನೋ ನಿರೀಕ್ಷೆಯೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರದ್ದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.